ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟ್ರೋ ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ನಾವೇನಂದ್ರೆ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಯಿಂದ ವಿರಾಟ್ 250+ ಎನ್ನುವ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಸೊ ಫ್ರೆಂಡ್ಸ್, ಇದರ ಮುಖ್ಯ ಗುರಿ ಏನಂದ್ರೆ ಮುಂಬರುವ 319 ನೋಟಿಫಿಕೇಶನ್ ಆಗಿದೆಯಲ್ಲ, ಅದರಲ್ಲಿ ತಮಗೆ ಏನಂದ್ರೆ ಔಟ್ ಆಫ್ 400 250 ನೀವು ಪ್ರಿಲಿಮ್ಸ್ ಅಲ್ಲಿ ಸ್ಕೋರ್ ಮಾಡಿದ್ರೆ ನೀವು ಯಾವುದೇ ಕೆಟಗರಿಯಲ್ಲಿ ಇದ್ರೂ ಏನಂದ್ರೆ ಪ್ರಿಲಿಮ್ಸ್ ಕಂಫರ್ಟೇಬಲ್ ಆಗಿ ಪಾಸ್ ಆಗ್ತೀರಾ. ಸೊ ಅದರಲ್ಲಿ ಏನಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸೊ ಹಾಗಾಗಿ ನಮ್ಮ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿರೋ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗುವುದಲ್ಲದೆ ಇತರ ಅಭ್ಯರ್ಥಿಗಳಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ತರ ಅನಲೈಸ್ ಮಾಡ್ಕೋಬೇಕು, ಸೊ ಅದನ್ನ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯಾವ ತರ ಯೂಸ್ ಮಾಡ್ಕೋಬೇಕಂತ ಹೇಳಿ ನಾವೇನಂದ್ರೆ ಅದರ ಭಾಗವಾಗಿ ನಾನು 2015 ಎಕನಾಮಿಕ್ ಕ್ವಶನ್ಸ್ ನ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಆಲ್ರೆಡಿ ಏನಂದ್ರೆ ಕ್ಲಾಸ್ ಪಾರ್ಟ್ 1 ಅಲ್ಲಿ ಏನಂದ್ರೆ ಕ್ಲಾಸ್ 1 ಪಾರ್ಟ್ 1 ಅಲ್ಲಿ ನಾನೇನಂದ್ರೆ ಸುಮಾರು 5 ಕ್ವಶನ್ಸ್ ನ ಚರ್ಚೆ ಮಾಡಿದ್ದೇನೆ. ಸೊ ಈ ಒಂದು ಕ್ಲಾಸ್ ಅಲ್ಲಿ ಅಂದ್ರೆ ನಾನು ಪಾರ್ಟ್ 2 ಅಂತ ಹೇಳಿ ಇದನ್ನ ಕ್ಯಾಟಗರೈಸ್ ಮಾಡ್ತಾ ಇದ್ದೇನೆ. ಸೊ ಪಾರ್ಟ್ 2 ಅಲ್ಲಿ ಅಂದ್ರೆ 5 ಕ್ವಶನ್ಸ್ ನ ಚರ್ಚೆ ಮಾಡ್ತೇನೆ. ಅದರ ಪ್ರಮುಖ ಗುರಿ ಏನಾಗಿರುತ್ತೆ ಅಂದ್ರೆ ಎಕ್ಸಾಮ್ ಫೋಕಸ್ಡ್ ಆಗಿ ನಿಮ್ಗೆ ಏನೆಲ್ಲ ರೆಲೆವೆನ್ಸ್ ಇದೆ, ಅದಲ್ಲದೆ ಎಕ್ಸಾಮ್ ಅಲ್ಲಿ ಏನ್ ಸ್ಮಾರ್ಟ್ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಆಮೇಲೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಅದಲ್ಲದೆ ಕಾನ್ಸೆಪ್ಟ್ಸಲ್ ಕ್ಲಾರಿಟಿ ಕೊಡೋದ್ರ ಮೂಲಕ ನೆಕ್ಸ್ಟ್ 319 ಪೋಸ್ಟ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾ, ಎಲ್ಲಾ ಪೇಪರ್ ನೀವು ಏನಾದ್ರೂ PYQ ಗಳನ್ನ ನೀಟಾಗಿ ಏನಂದ್ರೆ ಎಲ್ಲಾನು 360 ಆಸ್ಪೆಕ್ಟ್ ಅಲ್ಲಿ ಚರ್ಚೆ ಮಾಡ್ಕೊಂತ ಅಥವಾ ನೋಟ್ಸ್ ಮಾಡ್ಕೊಂಡು ಅದನ್ನ ರಿವೈಸ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ 10 ಕ್ವಶನ್ಸ್ ಹೆಲ್ಪ್ ಆಗುತ್ತೆ. ಇಂಡೈರೆಕ್ಟ್ ಆಗಿ ನಿಮಗೆ ಸುಮಾರು 20 ರಿಂದ 30 ಕ್ವಶನ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಏನುವಂತಹ PYQ ಬಹಳ ಇಂಪಾರ್ಟೆಂಟ್. ಈ PYQ ನ ನೀವು ನೀಟಾಗಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರುವಂತಹ ESI ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನೆಕ್ಸ್ಟ್ ಏನಂದ್ರೆ ಯಾವುದೇ PC ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, ನೆಕ್ಸ್ಟ್ ಏನಂದ್ರೆ VAO ಎಲ್ಲದಕ್ಕೂ ಹೆಲ್ಪ್ ಆಗುವಂತ ಒಂದು ರಿವಿಷನ್ ಕ್ಲಾಸ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಎಡಿಷನಲ್ ಪಾಯಿಂಟ್ಸ್ ಏನಾದರೂ ಹೊಸ ಎಡಿಷನಲ್ ಪಾಯಿಂಟ್ಸ್ ಸಿಕ್ತಂದ್ರೆ ಅದನ್ನು ಕೂಡ ನಿಮ್ಮ ನೋಟ್ಸ್ ಅಲ್ಲಿ ಆಡ್ ಮಾಡೋದ್ರ ಮೂಲಕ ನೀವೇನಂದ್ರೆ ನಿಮ್ಮ ಪ್ರಿಪರೇಷನ್ ಸ್ಟ್ರಾಂಗ್ ಮಾಡ್ಕೋಬಹುದು ಅಂತೇಳಿ ನಮ್ಮ ಒಂದು ಬೇಡಿಕೆ ಅಥವಾ ಒಂದು ಆಶೆ ಆಗಿದೆ. ಫ್ರೆಂಡ್ಸ್, 2015 ಎ ವರ್ಷನ್ ಕ್ವಶನ್ ಪೇಪರ್ ಇದೆಯಲ್ಲ, ಅದರಲ್ಲಿ 59ನೇ ಕ್ವಶನ್, ಅದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ಕನ್ಸಿಡರ್ ದ ಫಾಲೋಯಿಂಗ್ ಮೆಜರ್ಸ್, 3 ಸ್ಟೇಟ್ಮೆಂಟ್ ನ ಕೊಡಲಾಗಿದೆ, ABC ಮತ್ತೆ ಕ್ವಶನ್ ಏನಿದೆ, ವಿಚ್ ಆಫ್ ದ ಅಬವ್ ಗಿವನ್ ಮೆಜರ್ಸ್ ಈಸ್ ಆರ್ ಯೂಸ್ಡ್ ಇನ್ ದಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತೇಳಿ ಕೊಡಲಾಗಿದೆ. ಅದಲ್ಲದೆ ಏನು ಗೊತ್ತಾ, ಸೆಲೆಕ್ಟ್ ದಿ ಕೋಡ್ ಫಾರ್ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲೋ. ಅಂದ್ರೆ ಫ್ರೆಂಡ್ಸ್, ಈ 3 ಏನಂದ್ರೆ ಸ್ಟೇಟ್ಮೆಂಟ್ ಕೊಡಲಾಗಿದೆ ಅಲ್ಲ, ಇವುಗಳಲ್ಲಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ RBI ನ ಮಾನಿಟರಿ ಪಾಲಿಸಿ ಆಗಿರುವಂತಹ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಯಲ್ಲಿ ಯಾವುದು ಒಳಗೊಂಡಿದೆ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಫ್ರೆಂಡ್ಸ್, ಈ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕಂದ್ರೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ನಮಗೆ ಗೊತ್ತಿರಬೇಕು. ಯೂಶಲಿ ಏನಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮನಿ ಸಪ್ಲೈ ಏನಾದರೂ ಜಾಸ್ತಿ ಇತ್ತು ಅಂತ ತಿಳ್ಕೊ ಮಾರ್ಕೆಟ್ ಅಲ್ಲಿ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಯೂಸ್ ಮಾಡ್ಕೊಳ್ಳುತ್ತೆ. ಸೊ RBI ಆದವ್ರು ಏನ್ ಮಾಡ್ತಾರೆ ಫ್ರೆಂಡ್ಸ್ ಅಂದ್ರೆ, ಒಂದು ಡಯಾಗ್ರಾಮ್ ಇದೆ ನಿಮಗೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಬ್ಯಾಂಕಿಂಗ್ ಸಿಸ್ಟಮ್ ಗೆ ಒಂದು ಹಣದ ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಳ್ಳಿ, ಮನಿ ಸಪ್ಲೈ ಜಾಸ್ತಿ ಮಾಡಬೇಕು. ಆವಾಗ ಏನಂದ್ರೆ ಒಂದು ರೆಪೋ ರೇಟ್ ಅನ್ನು ಒಂದು ಯೂಸ್ ಮಾಡೋದ್ರ ಮೂಲಕ, ರೆಪೋ ರೇಟ್ ಅಂದ್ರೆ RBI ಬ್ಯಾಂಕ್ ಅವರಿಗೆ ಏನಂದ್ರೆ ಒಂದು ರೇಟ್ ಅಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಏನಂದ್ರೆ ಒಂದು ಹಣ ಕೊಡುತ್ತಲ್ಲ, ಅದನ್ನು ನಾವು ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ದರದಲ್ಲಿ ಬ್ಯಾಂಕ್ ಗಳಿಗೆ ಒಂದು ಲೋನ್ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವೇನಂದ್ರೆ ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇನ್ ಕೇಸ್ ಏನಂದ್ರೆ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಏನಂದ್ರೆ ಜಾಸ್ತಿ ಹಣ ಇದೆ, ಸಪ್ಲೈ ಜಾಸ್ತಿ ಇದೆ, ಮನಿ ಸಪ್ಲೈ ಜಾಸ್ತಿ ಅಂತ ತಿಳ್ಕೊ, ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಏನಂದ್ರೆ ಗ್ರೋತ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅಂದ್ರೆ RBI ಅಬ್ಸಾರ್ಬ್ಸ್ ದಿ ಎಕ್ಸೆಸ್ ಲಿಕ್ವಿಡಿಟಿ ಫ್ರಮ್ ದ ಬ್ಯಾಂಕ್. ಅಂದ್ರೆ ಯಾವ ಒಂದು ದರದಲ್ಲಿ ಬ್ಯಾಂಕ್ ಇಂದ RBI ರಿಟರ್ನ್ ಅಮೌಂಟ್ ಲೋನ್ ತಗೊಳುತ್ತಲ್ಲ, ಅದನ್ನೇನಂದ್ರೆ ನಾವೇನಂದ್ರೆ ರಿಫೋರ್ಸ್ ರೆಫೋ ರೇಟ್ ಅಂತ ಹೇಳಿ ಕರಿತೀವಿ. ಸೊ ಇವು 2 ಮೆಕಾನಿಸಮ್ ಯೂಸ್ ಮಾಡೋದ್ರ ಮೂಲಕ RBI ಏನಂದ್ರೆ ಶಾರ್ಟ್ ಟರ್ಮ್ ಲಿಕ್ವಿಡಿಟಿನ ಏನಂದ್ರೆ ಮ್ಯಾನೇಜ್ ಮಾಡುತ್ತೆ. ಸೊ ಹಾಗಾಗಿ ಸರಿಯಾದ ಆನ್ಸರ್ ಬಂದಾಗ ಏನಾಗುತ್ತೆ ಅಂದ್ರೆ A ಮತ್ತೆ C ಆಗುತ್ತೆ. A ಸ್ಟೇಟ್ಮೆಂಟ್ ಮತ್ತೆ C ಸ್ಟೇಟ್ಮೆಂಟ್ ಇರುತ್ತೆ. ಆಪ್ಷನ್ಸ್ ಏನಂದ್ರೆ ಆಪ್ಷನ್ 3 ಇದೆಲ್ಲ, ಇದು ಸರಿಯಾದ ಆನ್ಸರ್ ಆಗುತ್ತೆ. ಅದೇ ರೀತಿ ಏನಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಆಪ್ಷನ್ಸ್ ಅಲ್ಲಿ ಕೊಡಲಾಗಿದೆ. ಫ್ರೆಂಡ್ಸ್, ಮೂಲತವಾಗಿ ಏನಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಏನಂದ್ರೆ ಇದನ್ನ ರಿಸರ್ವ್ ರಿಕ್ವೈರ್ಮೆಂಟ್ ಅಂತೇಳಿ ಕರಿತೀವಿ. ಯೂಶಲಿ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಅಲ್ಲಿರುವಂತಹ ಟೋಟಲ್ ಡೆಪಾಸಿಟ್ ಇದೆಯಲ್ಲ, ಅದರ ಏನಂದ್ರೆ ಟೋಟಲ್ ಡೆಪಾಸಿಟ್ 3% ಅಮೌಂಟ್ ಏನಿದೆಯಲ್ಲ, ಅದನ್ನ ಕ್ಯಾಶ್ ರೂಪದಲ್ಲಿ RBI ದಲ್ಲಿ ಪ್ರತಿ ಕಮರ್ಷಿಯಲ್ ಬ್ಯಾಂಕ್ ಇಡಬೇಕು. ಸೊ ಇದನ್ನ 3% ಬ್ಯಾಂಕ್ ಅನ್ನು ಕರಿತೀವಲ್ಲ, ಇದನ್ನೇನಂದ್ರೆ ಇದು ಇಡುದ್ರ ಮೂಲಕ ಅಂದ್ರೆ ಬ್ಯಾಂಕಿಗೆ ಇನ್ ಕೇಸ್ ಏನಂದ್ರೆ ಸಡನ್ ಆಗಿ ಕಸ್ಟಮರ್ಸ್ ಏನಾದ್ರು ಅವ್ರದ್ದು ಡಿಮಾಂಡ್ ನ ಫುಲ್ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿರ್ತಾರೆ. ಸೊ ಅದನ್ನ ಇಮಿಡಿಯೇಟ್ಲಿ ಏನಂದ್ರೆ ಅಡ್ಜಸ್ಟ್ ಮಾಡಬೇಕಂದ್ರೆ ಈ ಒಂದು ಕ್ಯಾಶ್ ಅಮೌಂಟ್ RBI ದಲ್ಲಿ ಇರುವಂತಹ ಕ್ಯಾಶ್ ಅನ್ನು ಯೂಸ್ ಮಾಡೋದ್ರ ಮೂಲಕ ಕಸ್ಟಮರ್ ಗೆ ಏನಂದ್ರೆ ಒಂದು ಮ್ಯಾನೇಜ್ ಮಾಡುವಂತ ವ್ಯವಸ್ಥೆ ಏನಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಫ್ರೆಂಡ್ಸ್, ಸೊ ಈ ರೀತಿಯಾಗಿ ಏನಂದ್ರೆ ಮಾನಿಟರಿ ಪಾಲಿಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮ್ ಏನಂದ್ರೆ ನಿಮ್ಗೆ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಆಗ್ತಾ ಇರುತ್ತೆ ಪ್ರತಿ ಒಂದು ಕ್ವಾರ್ಟರ್ಗೆ. ವರ್ಷದಲ್ಲಿ ಅಂದ್ರೆ 4
4 ಬಾರಿ ಏನಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿದ ಮೀಟಿಂಗ್ ಆಗ್ತವೆ. ಸೊ ಆ ಒಂದು ಕ್ವಾರ್ಟರ್ಲಿ ಮೀಟಿಂಗ್ ಅನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು. ರೆಪೋ ರೇಟ್ ಎಷ್ಟು ಇಟ್ಕೊಂಡಿದ್ದಾರೆ, ರಿವರ್ಸ್ ರೆಪೋ ರೇಟ್ ಎಷ್ಟು ಇಟ್ಕೊಂಡಿದ್ದಾರೆ, ಅದಲ್ಲದೇನಂದ್ರೆ ಬ್ಯಾಂಕ್ ರೇಟ್ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಅದರ್ ಮಾನಿಟರಿ ಟೂಲ್ಸ್ ಅಂದ್ರೆ ಎಕ್ಸಾಮಿಗೆ ನೆಕ್ಸ್ಟ್ ಹೆಲ್ಪ್ ಆಗುವಂತ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹಾಕೊಂಡಿದ್ದಾನೆ. ಇನ್ನೊಂದೇನಿದೆ ಸ್ಟ್ಯಾಂಡಿಂಗ್ ಡಿಪಾಸಿಟ್ ಫೆಸಿಲಿಟಿ ಅಂತ ಹೇಳಿ ಇದೆ ಫ್ರೆಂಡ್ಸ್. ಅಂದ್ರೆ ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ RBI ದವರು ಏನಂದ್ರೆ RBI ದವರು ಎಕ್ಸೆಸ್ ಲಿಕ್ವಿಡಿಟಿನ ಕೂಡ ಈ ಒಂದು ಸ್ಟ್ಯಾಂಡಿಂಗ್ ಡೆಪಾಸಿಟ್ ರೇಷಿಯೋ ಮೂಲಕ ಅಬ್ಸರ್ವ್ ಮಾಡ್ತಾರೆ. ಏನಂದ್ರೆ ವಿತೌಟ್ ಪ್ರೊವೈಡಿಂಗ್ ಅಂದ್ರೆ ಕೊಲಾಟ್ರಲ್ ಅಂದ್ರೆ ಬ್ಯಾಂಕ್ ಅವ್ರು ಏನ್ ಮಾಡಬಹುದು ಅಂದ್ರೆ ತಮ್ಮಲ್ಲಿರುವಂತಹ ಹಣ ಏನಂದ್ರೆ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಹಾಗಾಗಿ ಎಕ್ಸೆಸ್ ಅಮೌಂಟ್ ಮನಿ ಸಪ್ಲೈ ಇದೆಯಲ್ಲ ಅದನ್ನ ಏನಂದ್ರೆ RBI ಏನಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಕೊಲಾಟ್ರಲ್ ನಮ್ಮ ಗೌರ್ಮೆಂಟ್ ಸೆಕ್ಯೂರಿಟಿ ಕೂಡ ಅವಶ್ಯಕತೆ ಇಲ್ಲ. ಸೊ ಅದೇ ರೀತಿಯಲ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳಿ ಕೂಡ ಬರುತ್ತೆ. ಸೊ ಇದರಲ್ಲಿ ಏನಂದ್ರೆ ಬ್ಯಾಂಕ್ ಅವರಿಗೆ ತಮ್ಮ ರಿಕ್ವೈರ್ಮೆಂಟ್ ಏನಂದ್ರೆ ಓವರ್ ನೈಟ್ ರಾತ್ರೋರಾತ್ರಿ ಏನಂದ್ರೆ RBI ದಿಂದ ಬಾರೋ ಮಾಡುವಂತ ಒಂದು ಫೆಸಿಲಿಟಿ ಅಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಬ್ಯಾಂಕ್ ರೆಂಟ್ ಅದರ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಬ್ಯಾಂಕ್ ರೆಂಟ್ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಟು ಕಮರ್ಷಿಯಲ್ ಬ್ಯಾಂಕ್ ಅಂದ್ರೆ ಯಾವ ಒಂದು ಬಡ್ಡಿ ದರದಲ್ಲಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಕಮರ್ಷಿಯಲ್ ಬ್ಯಾಂಕಿಗೆ ಏನಂದ್ರೆ ಲೋನ್ ಕೊಡುತ್ತಲ್ಲ RBI ಅದನ್ನ ಏನಂದ್ರೆ ಬ್ಯಾಂಕ್ ರೇಟ್ ಅಂತ ಹೇಳಿ ಕರಿತೀವಿ. ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಅಂದ್ರೆ ಮಾರ್ಕೆಟ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ OM ಬಹಳ ಸಾರಿ ಆಲ್ರೆಡಿ ವೇರಿಯಸ್ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ, UPSC ಅಲ್ಲಿ ಕೂಡ ಇದನ್ನು ಕೇಳಿದ್ದಾರೆ. ಸೊ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ RBI ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋದು, ಯಾವುದು ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ ಏನಿದಾವಲ್ಲ ಬಾಂಡ್ ಗಳನ್ನ ಪರ್ಚೇಸ್ ಮಾಡೋದು ಸೇಲ್ ಮಾಡುವಂತ. ಸೊ ಹಾಗಾಗಿ ಫ್ರೆಂಡ್ಸ್ ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ. ಎಕನಾಮಿಕ್ಸ್ ಅಲ್ಲಿ RBI ರಿಲೇಟೆಡ್ 1 to 2 ಕ್ವಶನ್ಸ್ ನಿಮಗೆ KS ನೆಕ್ಸ್ಟ್ ಬರುವಂತ 319 ನೋಟಿಫಿಕೇಶನ್ ಅಲ್ಲಿ RBI ರಿಲೇಟೆಡ್ ನಿಮಗೆ 2 ರಿಂದ 3 ಕ್ವಶನ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ಇದರದ ಒಂದು ಎಕ್ಸ್ಪಾನ್ಷನ್ ಅಥವಾ ನ್ಯೂಸ್ ಅಲ್ಲಿ ಬಹಳ ಡೈಲಿ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಡಿಜಿಟಲ್ ಪೇಮೆಂಟ್ ಆಪ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇತ್ತೀಚೆಗೆ ಏನಂದ್ರೆ UPI ಗೆ ಚಾರ್ಜ್ ಯಾರ ಮೇಲೆ ಹಾಕ್ಬೇಕಂತೇಳಿ ಬಿಲ್ ಪಾಸ್ ಮಾಡಲಾಗಿದೆ. ಸರ್ಕಾರಕ್ಕೆ ಏನಂದ್ರೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅವರು ತಮಗೆ ಏನಂದ್ರೆ UPI ಚಾರ್ಜಸ್ ಕಸ್ಟಮರ್ ಮೇಲೆ ಹಾಕಬೇಕು ಅಥವಾ ಏನಂದ್ರೆ ವ್ಯಾಪಾರಿ ಮರ್ಚೆಂಟ್ಸ್ ಮೇಲೆ ಹಾಕಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಏನಂದ್ರೆ ಬ್ಯಾಂಕ್ ಮಾನಿಟರಿ ಪಾಲಿಸಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ KS ಪ್ರಿಲಿಮ್ಸ್. ಫ್ರೆಂಡ್ಸ್ ನೆಕ್ಸ್ಟ್ 61ನೇ ಕ್ವಶನ್ 2015 A ಸರಣಿಯಲ್ಲಿ ಅದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಸೊ ಪ್ರಮುಖವಾಗಿ ಏನಂದ್ರೆ ಇದು ಸ್ಕೀಮ್ ನ್ಯೂಸ್ ಅಲ್ಲಿ ಇರುವಂತಹ ಕರೆಂಟ್ ಅಫೇರ್ ಪ್ಲಸ್ ಎಕನಾಮಿಕ್ಸ್ ಟಾಪಿಕ್ ನ ಲಿಂಕ್ ಮಾಡಿ ಕೇಳಿರುವಂತಹ ಒಂದು ಕ್ವಶನ್ ಇದೆ. ಏನಂದ್ರೆ ಸೆಂಟರ್ ಹ್ಯಾಸ್ ಲಾಂಚ್ಡ್ ಉಡಾನ್ ಫಾರ್ ರೀಜನಲ್ ಏರ್ ಕನೆಕ್ಟಿವಿಟಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಉಡಾನ್ ಅಂತೇಳಿ. ಫ್ರೆಂಡ್ಸ್ ಉಡಾನ್ ಅನ್ನೋ ಸ್ಕೀಮ್ ಗೌರ್ಮೆಂಟ್ ಅವರು ಆವಾಗ ಏನಂದ್ರೆ ಜಾರಿಗೆ ತಂದಿದ್ರು. ಸೊ ಇದರ ನಿಟ್ಟಿನಲ್ಲಿ 3 ಸ್ಟೇಟ್ಮೆಂಟ್ ನ ABC ರೂಪದಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅಂದ್ರೆ ವಿಚ್ ಆಫ್ ದ above statements are correct and select the code for the correct answer from the option given below ಅಂತೇಳಿ ಅಂದ್ರೆ ಕರೆಕ್ಟ್ ಆಪ್ಷನ್ಸ್ ನ ಚೂಸ್ ಮಾಡಿ ಅಂತೇಳಿ ಕೊಡಲಾಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡ್ಕೊಂಡಾಗ ಏರ್ಲೈನ್ಸ್ ವಿಲ್ ಹ್ಯಾವ್ ಎಕ್ಸ್ಕ್ಲೂಸಿವ್ ರೈಟ್ ಫಾರ್ 3 years ಟು ಫ್ಲೈ ಆನ್ ಅ ಪರ್ಟಿಕ್ಯುಲರ್ ರೀಜನಲ್ ರೂಟ್. ಆನ್ ದೀಸ್ ರೂಟ್ಸ್ ಏರ್ ಫೇರ್ ವಿಲ್ ಬಿ ಕ್ಯಾಪ್ಡ್ ಅಟ್ 2500 per hour ಅಂತೇಳಿ. ಸೊ ಫ್ರೆಂಡ್ಸ್ ಇದು ಏನಂದ್ರೆ ಸರಿಯಾದ ಒಂದು ಹೇಳಿಕೆ ಆಗಿದೆ. ಯಾಕಂದ್ರೆ ಇಲ್ಲಿ ನಾನು ಹಾಕೊಂಡಿದ್ದೇನೆ. ಸೊ ಇದರ ಒಂದು ಈ ಅಬ್ಜೆಕ್ಟಿವ್ಸ್ ನೋಡ್ಕೊಂಡಾಗ ಏನಂದ್ರೆ ಏನಾಗುತ್ತೆ ಅಂದ್ರೆ ಏರ್ ಫೇರ್ ಇದೆಯಲ್ಲ ಅದರ ಒಂದು ಟ್ರಾವೆಲ್ ಪ್ರೈಸ್ ಏನಂದ್ರೆ 2500ಕ್ಕೆ ಪ್ರತಿ ಗಂಟೆಗೆ ಏನಂದ್ರೆ ಫಿಕ್ಸ್ ಮಾಡಲಾಗುತ್ತೆ. ಸೊ ಅದಲ್ಲದೆ ಏನು ಗೊತ್ತಾ, ಇದರ ಇಂಪಾರ್ಟೆಂಟ್ ಆಗಿರಂದ್ರೆ ಇದನ್ನ 3 ವರ್ಷದವರೆಗೆ ಅಪ್ ಟು ಏನಂದ್ರೆ ಇದರದ ಎಕ್ಸ್ಕ್ಲೂಸಿವ್ ಆಗಿ ಒಂದು ಯಾವುದೇ ಒಂದು ಏರ್ಲೈನ್ ಒಂದು ಲೈಸೆನ್ಸ್ ತಗೊಳ್ಳುತ್ತಲ್ಲ ಅದಕ್ಕೆ ಏನಂದ್ರೆ ಒಂದು ಎಕ್ಸ್ಕ್ಲೂಸಿವ್ ರೈಟ್ ಇರುತ್ತೆ. ಆ ರೈಟ್ ಅಲ್ಲಿ ಅಂದ್ರೆ ಅಪ್ ಟು 3 years ಏನಂದ್ರೆ ಆ ಒಂದು ರೂಟ್ ಅಲ್ಲಿ ತಾವೇನಂದ್ರೆ ಒಂದು ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡಬಹುದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ A ಇದೆಲ್ಲ ಇದು ಸರಿಯಾಗಿದೆ. ಆಮೇಲೆ ಇಂಪಾರ್ಟೆಂಟ್ ಆಗಿ ಅಂದ್ರೆ ಸ್ಕೀಮ್ ಉಡಾನ್ ಎನ್ವಿಸೇಜಸ್ ದಿ ಪ್ರೊವೈಡಿಂಗ್ ದಿ ಕನೆಕ್ಟಿವಿಟಿ ಟು ಅನ್ಸರ್ವ್ಡ್ ಅಂಡ್ ಅಂಡರ್ಸರ್ವ್ಡ್ ಏರ್ಪೋರ್ಟ್ಸ್ ಆಫ್ ಅ ಕಂಟ್ರಿ ಥ್ರೂ ಬಿಲ್ಡಿಂಗ್ ನ್ಯೂ ಏರ್ಪೋರ್ಟ್ಸ್ ವಿತ್ ಸ್ಟೇಟ್ ಆಫ್ ಆರ್ಟ್ ಆಫ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ. ಫ್ರೆಂಡ್ಸ್ ಏನ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಅಬ್ಜೆಕ್ಟಿವ್ಸ್ ಕೊಡಲಾಗಿದೆ, ಆದ್ರೆ ಹೊಸ ಏರ್ಪೋರ್ಟ್ ಅನ್ನ ಬಿಲ್ಡ್ ಮಾಡೋದು ಮತ್ತೆ ಏನಂದ್ರೆ ಸ್ಟೇಟ್ ಆಫ್ ಆರ್ಟ್ ಆಫ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಈ ಒಂದು ಸ್ಕೀಮ್ ನ ಅಬ್ಜೆಕ್ಟಿವ್ ಇಲ್ಲ ಫ್ರೆಂಡ್ಸ್. ಪ್ರಮುಖವಾಗಿ ಏನಂದ್ರೆ ಇದರ ಪ್ರಮುಖ ಉದ್ದೇಶ ಏನಂದ್ರೆ ಟು ಮೇಕ್ ಏರ್ ಟ್ರಾವೆಲ್ ಅಫೋರ್ಡಬಲ್, ಅಂದ್ರೆ ಜನರಿಗೆ ಏನಂದ್ರೆ ಮಿಡಲ್ ಕ್ಲಾಸಿಗೆ ಒಂದು ಕಡಿಮೆ ದರದಲ್ಲಿ ಟ್ರಾವೆಲ್ ಮಾಡಕ್ಕೆ ಮತ್ತೆ ಬೇಗವಾಗಿ ತಮ್ಮ ಒಂದು ಅಬ್ಜೆಕ್ಟಿವ್ಸ್ ನ ಮೀಟ್ ಆಗಕ್ಕೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಪಡಬಹುದು ಒಂದು ರೀಜನಲ್ ಕನೆಕ್ಟಿವಿಟಿ ಪ್ರೋಗ್ರಾಮ್ ಇದೆ. ಬೈ ಕನೆಕ್ಟಿಂಗ್ ಏನಂದ್ರೆ ಅನ್ಸರ್ವ್ಡ್ ಮತ್ತೆ ಅಂಡರ್ ಸರ್ವ್ಡ್ ಏರ್ಪೋರ್ಟ್ಸ್, ಆಲ್ರೆಡಿ ಇರುವಂತಹ ಏರ್ಪೋರ್ಟ್ಸ್ ಅದಾವಲ್ಲ ಅವುಗಳನ್ನು ಸರಿಯಾಗಿ ಏನಂದ್ರೆ ಯೂಸ್ ಮಾಡ್ಕೋತಾ ಇಲ್ಲ, ಅವು ಅಂಡರ್ ಸರ್ವ್ಡ್ ಅಥವಾ ಅವುಗಳನ್ನು ಯೂಸ್ ಮಾಡುವಂತದ್ದು ಒಂದು ಅಬ್ಜೆಕ್ಟಿವ್ ಇದೆ, ಆದ್ರೆ ಹೊಸ ನ್ಯೂ ಏರ್ಪೋರ್ಟ್ ಅನ್ನು ಸ್ಥಾಪನೆ ಮಾಡುವಂತ ಉದ್ದೇಶ ಇಲ್ಲ. ಸೊ ಹಾಗಾಗಿ ಏನಂದ್ರೆ ಇದು ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ ಸೆಕೆಂಡ್ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಸ್ಟೇಟ್ಮೆಂಟ್ 2 ಯಾಕೆ ಸರಿ ಇಲ್ಲ ಅಂದ್ರೆ ಆಲ್ರೆಡಿ ನ್ಯೂ ಏರ್ಪೋರ್ಟ್ ಸ್ಥಾಪನೆ ಮಾಡೋದು ಅಂತ ಹೇಳಿದ್ದಾರೆ. ನ್ಯೂ ಏರ್ಪೋರ್ಟ್ ಸ್ಥಾಪನೆ ಮಾಡೋ ಉದ್ದೇಶ ಇಲ್ಲ, ಆಲ್ರೆಡಿ ಅಂಡರ್ ಸರ್ವ್ಡ್ ಮತ್ತೆ ಏನಂದ್ರೆ ಅನ್ಸರ್ವ್ಡ್ ಏನು ಇದು ಅದಾವಲ್ಲ ಏರ್ಪೋರ್ಟ್ಸ್ ಅದಾವಲ್ಲ ಅದನ್ನ ಯೂಸ್ ಮಾಡೋ ಒಂದು ಉದ್ದೇಶ ಹೊಂದಲಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ನೋಡಿದಾಗ ಉಡಾನ್ ಈಸ್ ಲೈಕ್ಲಿ ಟು ಗಿವ್ ಮೇಜರ್ ಪಿಲಿಫ್ ಟು ದಿ ಟೂರಿಸಂ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇನ್ ಹಿಂಟರ್ಲ್ಯಾಂಡ್ ಅಂತೇಳಿ. ಸೊ ಇದು ಏನು ಫ್ರೆಂಡ್ಸ್ ಇಂಪಾರ್ಟೆಂಟ್ ಆಗಿ ಪ್ಲೇನ್ ಮತ್ತೆ ಇದು
ಕರೆಕ್ಟ್ ಆಗಿರುವ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಏನಂದ್ರೆ ಅಲ್ಟಿಮೇಟ್ಲಿ ಎಕ್ಸ್ಪೆಕ್ಟೆಡ್ ಇಂಪ್ಯಾಕ್ಟ್ ಏನು ಬರುತ್ತೆ ಅಂದ್ರೆ ಬೂಸ್ಟ್ ದಿ ಟೂರಿಸಂ ಏನಂದ್ರೆ ಅಲ್ಲಿ ಏನಂದ್ರೆ ಜಾಸ್ತಿ ಆಗುತ್ತೆ, ಮತ್ತೆ ಟ್ರೇಡ್ ಅಲ್ಲಿ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಕ್ ಬರ್ತಾರೆ, ಮತ್ತೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಏನಂದ್ರೆ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಏನಂದ್ರೆ ಎ ಮತ್ತೆ ಸಿ ಕರೆಕ್ಟ್ ಆಗಿರುವಂತಹ ಆಪ್ಷನ್ಸ್ ನೋಡ್ಕೊಂಡಾಗ ಅದು ಏನಂದ್ರೆ ಆಪ್ಷನ್ 2 ಆಗಿದೆ. ಸೊ ಹಾಗಾಗಿ ಸರಿಯಾದ ಆನ್ಸರ್ ಆಪ್ಷನ್ 2 ಆಗಿದೆ. ಸೊ ಫ್ರೆಂಡ್ಸ್, ಇದನ್ನ ಏನ್ ಗೊತ್ತಾ, ನಾನು ಕರೆಂಟ್ ಅಫೇರ್ ಕ್ವಶನ್ ಇದೆ ಅಂತೇಳಿ ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ಬೋದಿತ್ತು. ಬಟ್ ಇದನ್ನ ಯಾಕೆ ಹಾಕೊಂಡಿದ್ದಾನಂದ್ರೆ ಆಲ್ರೆಡಿ ಇದರದ ರಿಲೇಟೆಡ್ ಡೆವಲಪ್ಮೆಂಟ್ ನ್ಯೂಸ್ ಅಲ್ಲಿ ಇದೆ. ಇದೇ ವರ್ಷ 2026ರಲ್ಲಿ ಯೂನಿಯನ್ ಕ್ಯಾಬಿನೆಟ್ ಏನ್ ಮಾಡಿದ್ದಾರೆ ಅಂದ್ರೆ ಹೊಸ ಮಾಡಿಫೈಡ್ ಉಡಾನ್ ಎನ್ನುವ ಸ್ಕೀಮ್ ಅನ್ನು ಜಾರಿಗೆ ತಂದಿದ್ದಾರೆ. ಇದು ಏನಂದ್ರೆ ನೆಕ್ಸ್ಟ್ KS 319 ಆಗಿರ್ಬೋದು ಮತ್ತೆ KE ನಡೆಸಿರುವಂತಹ ಎಲ್ಲಾ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಹಾಕೊಂಡಿದ್ದೇನೆ. ಸೊ ಪ್ರಮುಖವಾಗಿ ಏನಂದ್ರೆ ಕೇಂದ್ರದ ಕ್ಯಾಬಿನೆಟ್ ಇದೆ ಅಲ್ಲ, ಇವ್ರೇನಂದ್ರೆ ಅಪ್ರೂವ್ ಮಾಡಿದ್ದಾರೆ ಒಂದು ಸ್ಕೀಮನ್ನು, ಮಾಡಿಫೈಡ್ ಉಡಾನ್ ಸ್ಕೀಮ್ನ. ಇದರಲ್ಲಿ ಏನು ಗೊತ್ತಾ, ಸುಮಾರು 28,840 ಕೋಟಿ ಅಮೌಂಟ್ ಇಡುವುದರ ಮೂಲಕ ಅಂದ್ರೆ ನೆಕ್ಸ್ಟ್ 2026 ಇಂದ 2036 ಅಂದ್ರೆ 10 ವರ್ಷಗಳ ಕಾಲದಲ್ಲಿ ಇವರೇನಂದ್ರೆ ಸ್ಟ್ರೆಂಥನಿಂಗ್ ದಿ ರೀಜನಲ್ ಏವಿಯೇಷನ್, ಇದೊಂದು ಏನು ಉದ್ದೇಶ ಇದೆಯಲ್ಲ, ರೀಜನಲ್ ಏವಿಯೇಷನ್ ಸ್ಟ್ರಾಂಗ್ ಮಾಡೋದು ಮತ್ತೆ ಅಡ್ರೆಸ್ ದಿ ವಯಾಬಿಲಿಟಿ ಇಶ್ಯೂಸ್. ಏನಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಇರುವಂತಹ ಏನು ಚಾಲೆಂಜಸ್ ಇದಾವಲ್ಲ ಅದನ್ನು ಅಡ್ರೆಸ್ ಮಾಡಕ್ಕೆ ಮಾಡಿಫೈಡ್ ಉಡಾನ್ ಸ್ಕೀಮ್ ನ ಜಾರಿಗೆ ತರಲಾಗಿದೆ. ಪ್ರಮುಖವಾಗಿ ಏನಂದ್ರೆ ಮಾಡಿಫೈಡ್ ಉಡಾನ್ ಸ್ಕೀಮ್ ಇಂಟ್ರೊಡ್ಯೂಸ್ ಇನ್ ಯೂನಿಯನ್ ಬಜೆಟ್. ಆಲ್ರೆಡಿ ಏನು ಗೊತ್ತಾ, ಬಜೆಟ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಂದ್ರೆ ಹೋದ ವರ್ಷ 2025 ಮತ್ತೆ 26 ಬಜೆಟ್ ಅಲ್ಲಿ ಇದನ್ನೇನಂದ್ರೆ ಮಾಡಿಫೈಡ್ ಉಡಾನ್ ಸ್ಕೀಮ್ ಅನೌನ್ಸ್ ಮಾಡ್ತಾರೆ. ರಿವ್ಯಾಂಪ್ಡ್ ವರ್ಷನ್ ಆಫ್ ಉಡಾನ್ ಇನಿಷಿಯೇಟಿವ್ ಇದಲ್ಲ, ಇದರಲ್ಲಿ ಗುರಿ ಏನಂತಂದ್ರೆ ಅದೇ ಹಳೆ ಸ್ಕೀಮಿನ ಉದ್ದೇಶಗಳನ್ನು ಪೂರೈಸುವ ಇದರ ಒಂದು ಉದ್ದೇಶ ಅಂದ್ರೆ ಅಫೋರ್ಡೆಬಲ್ ಏರ್ ಟ್ರಾವೆಲ್ ಆಗಬಹುದು. ಅದಲ್ಲಂದ್ರೆ ರೀಜನಲ್ ಕನೆಕ್ಟಿವಿಟಿ ಅಂದ್ರೆ ಟೈರ್ 2 ಮತ್ತೆ ಟೈರ್ 3 ಸಿಟಿಗೆ ಏನಂದ್ರೆ ರೀಜನಲ್ ಕನೆಕ್ಟಿವಿಟಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವಂತ ಒಂದು ಉದ್ದೇಶವನ್ನು ಹೊಂದಲಾಗಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ನಾವೇನ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಅಲ್ಲಿ ಕ್ವಶನ್ ತೆಗೆದೇನಂದ್ರೆ ಕಾಟಾಚಾರಕ್ಕೆ ಚರ್ಚೆ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಏನಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಕೇಳಲಾಗಿದೆ, ಅದಲ್ಲದೆ ನೆಕ್ಸ್ಟ್ ಅದರ ರಿಲೇಟೆಡ್ ಕರೆಂಟ್ ಅಫೇರ್ ಡೆವಲಪ್ಮೆಂಟ್ ಏನ್ ಆಗ್ತಾ ಇದೆ ಅಂತೇಳಿ ನಾವೇನ್ ಗೊತ್ತಾ ನಿಮ್ಗೆ ಇಂಟರ್ ಲಿಂಕೇಜಸ್ ಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೇ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಏನಂದ್ರೆ 64ನೇ ಕ್ವಶನ್ 2015 ಎ ಸರಣಿಯಲ್ಲಿ, ಅದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕೊಡಲಾಗಿದೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಎ ಮತ್ತೆ ಬಿ ಅಂತೇಳಿ 2 ಸ್ಟೇಟ್ಮೆಂಟ್ ಕೊಡಲಾಗಿದೆ. ಕ್ವಶನ್ ಏನಿದೆ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಲಾಗಿದೆ. ಅವುಗಳಲ್ಲಿ ಆಪ್ಷನ್ಸ್ ನೋಡ್ಕೊಂಡಾಗ 1ನೇ ಆಪ್ಷನ್ ಎ ಓನ್ಲಿ, ಸೆಕೆಂಡ್ ಆಪ್ಷನ್ ಬಿ ಓನ್ಲಿ, ಥರ್ಡ್ ಏನಂದ್ರೆ ಬೋತ್ ಎ ಅಂಡ್ ಬಿ, ಫೋರ್ತ್ ಏನಂದ್ರೆ ನೈದರ್ ಎ ನಾರ್ ಬಿ ಅಂತ ಹೇಳಿ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಏನಾಗುತ್ತಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅನಲೈಸ್ ಮಾಡೋಣ ನಾವು. ಫಸ್ಟ್ ಎ ಸ್ಟೇಟ್ಮೆಂಟ್ ಏನಿದೆ ನೋಡ್ಕೊಂಡಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನ್ಯಾಷನಲೈಸ್ಡ್ ಆನ್ 1st ಜನವರಿ 1949 ಅಂತೇಳಿ, ಅಂದ್ರೆ ರಾಷ್ಟ್ರೀಕರಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ನ್ಯಾಷನಲೈಸ್ ಆಯ್ತು ಅಂತೇಳಿ ಕ್ವಶನ್ ಕೇಳಲಾಗಿದೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಒಂದು ಆನ್ಸರ್ ನೋಡಿದಾಗ ಇದು ಏನಂದ್ರೆ 1st ಜನವರಿ 1949. ಸೊ ಏನಂದ್ರೆ ಆಪ್ಷನ್ ಅಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಎ ಆಪ್ಷನ್, ಎ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಫ್ರೆಂಡ್ಸ್, ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಸ್ಟೇಟ್ಮೆಂಟ್ ಬಿ ಏನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇಸ್ ಅ ಮೆಂಬರ್ ಬ್ಯಾಂಕ್ ಆಫ್ ದಿ ಏಷ್ಯನ್ ಕ್ಲಿಯರಿಂಗ್ ಯೂನಿಯನ್. ಅಂದ್ರೆ ಭಾರತದಿಂದ ಏನಂದ್ರೆ RBI ಏನಿದೆ ಅಲ್ಲ, ಏಷ್ಯನ್ ಕ್ಲಿಯರಿಂಗ್ ಹೌಸ್ ಇದೆಯಲ್ಲ ಅದರದ್ದು ಏನಂದ್ರೆ ಮೆಂಬರ್ ಬ್ಯಾಂಕ್ ಆಗಿದೆ. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ 3 ಬೋತ್ ಎ ಅಂಡ್ ಬಿ ಆಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಈ ಒಂದು ಏಷ್ಯನ್ ಕ್ಲಿಯರಿಂಗ್ ಹೌಸ್ ಮೆಂಬರ್ಶಿಪ್ ಯಾಕೆ ಆಗ್ಬೇಕಂದ್ರೆ ಭಾರತದ ಏಷ್ಯನ್ ಕಂಟ್ರಿಗಳ ಜೊತೆ ರೀಜನಲ್ ಪೇಮೆಂಟ್ ಆಗಿರಬಹುದು, ಅದಲ್ಲದೆ ಗೊತ್ತಾ ಅವ್ರ ಜೊತೆ ಟ್ರೇಡ್, ಮಲ್ಟಿಲ್ಯಾಟರಲ್ ಸೆಟಲ್ಮೆಂಟ್, ಟ್ರೇಡ್ ಪ್ರಮೋಷನ್ಸ್, ಮತ್ತೇನಂದ್ರೆ ಆ ಒಂದು ಏಷ್ಯನ್ ಕಂಟ್ರಿಗಳ ನಡುವೆ ಟ್ರಾನ್ಸಾಕ್ಷನ್ ಎಲಿಜಿಬಲ್ ಆಗಕ್ಕೆ ಅವೆಲ್ಲ ನೆಸೆಸಿಟಿ ಇರೋದ್ರಿಂದ ಏನಂದ್ರೆ RBI ಏನಂದ್ರೆ ಏಷ್ಯನ್ ಕ್ಲಿಯರಿಂಗ್ ಯೂನಿಯನ್ ಮೆಂಬರ್ ಇದೆ ಅಂತ ಹೇಳಿ ತಮಗೆ ಗೊತ್ತಿರಬೇಕು. ಸೊ ಇಂಪಾರ್ಟೆಂಟ್ ಆಗಿ ಏನಂದ್ರೆ ನಾನು ಎಸ್ಟಾಬ್ಲಿಷ್ಮೆಂಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಬೇಸಿಕ್ ಮಾಹಿತಿನ ಹಾಕೊಂಡಿದ್ದೇನೆ. ಸೊ ಪ್ರಮುಖವಾಗಿ ಇದರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡಾಗ ಫ್ರೆಂಡ್ಸ್ ಅಂದ್ರೆ ಬ್ರಿಟಿಷರು 1934 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸೊ ಇದರ ಪ್ರಕಾರ ಏನಂದ್ರೆ ಇದನ್ನ ಫಾರ್ಮಲಿ ಏನಂದ್ರೆ ಒಂದು ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ 1st ಏಪ್ರಿಲ್ 1935 ಏನಂದ್ರೆ ಕಲ್ಕತ್ತಾದಲ್ಲಿ RBI ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಇದನ್ನ ಯಾವ ಒಂದು ಬೇಸಿಸ್, ಯಾವ ಒಂದು ಕಮಿಟಿಯ ಶಿಫಾರಸ್ ಮೇಲೆ ಆಗುತ್ತೆ ಅಂತ ನೋಡ್ಕೊಂಡಾಗ ಪ್ರಮುಖವಾಗಿ ಏನಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂತೇಳಿ ಇರುತ್ತೆ. ಇದನ್ನೇನಂದ್ರೆ 1926 ಅಲ್ಲಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಇಂಪಾರ್ಟೆಂಟ್ ಆಗಿ ಇದನ್ನು ಇನ್ನೊಂದು ಏನು ಕರೀತಾರೆ, ಈ ಕಮಿಟಿ ಇದೆಯಲ್ಲ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಇದೆಯಲ್ಲ, ಇದರದ್ದು ಇನ್ನೊಂದು ಹೆಸರು ಏನಂದ್ರೆ ಹಿಲ್ಟನ್ ಯಂಗ್ ಕಮಿಷನ್ ಅಂತೇಳಿ ಕರಿತೀವಿ. ಸೊ ಹಿಲ್ಟನ್ ಯಂಗ್ ಕಮಿಟಿಯ ಶಿಫಾರಸಿನ ಮೇರೆಗೆ ಏನಂದ್ರೆ RBI ಸ್ಥಾಪನೆ ಮಾಡ್ತಾರೆ. ಆದ್ರೆ RBI ಕಾನ್ಸೆಪ್ಟ್ ಅನ್ನ ಮೂಲತವಾಗಿ ಕೊಟ್ಟವ್ರು ಯಾರು, ಇದರದ ಹಿಸ್ಟಾರಿಕಲ್ ಬೇಸಸ್ ಏನ್ ನೋಡ್ಕೊಂಡಾಗ ಅಂಬೇಡ್ಕರ್ ಅವರು ಏನಂದ್ರೆ ಒಂದು ಬುಕ್ ಬರೀತಾರೆ. ಆ ಒಂದು ಬುಕ್ ಅನ್ನ ಹೆಸರು ಅಂದ್ರೆ ಪ್ರಾಬ್ಲಮ್ಸ್ ಆಫ್ ರೂಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅಂತೇಳಿ. ಇದರಲ್ಲಿ ಏನಂದ್ರೆ RBI ಕಾನ್ಸೆಪ್ಟ್ ಅವ್ರು ಕೊಡ್ತಾರೆ. ಸೊ ಅಂಬೇಡ್ಕರ್ ಅವರು RBI ಕಾನ್ಸೆಪ್ಟ್ ಕೊಡ್ತಾರೆ. ಏನಂದ್ರೆ ಇದೇನಂದ್ರೆ ಹಿಲ್ಟನ್ ಯಂಗ್ ಕಮಿಟಿ ಅನ್ನೋದು ಕೂಡ ಶಿಫಾರಸ್ ಮಾಡುತ್ತೆ. ಅವಾಗ ಏನಂದ್ರೆ 1st ಏಪ್ರಿಲ್ 1935 ಅಂದ್ರೆ RBI ಸ್ಥಾಪನೆ ಆಗುತ್ತೆ. ಸೊ ಹಾಗಾಗಿ
ಗೊತ್ತಾ, ಫಸ್ಟ್ ಗವರ್ನರ್ ಜನರಲ್ ಭಾರತ ಸ್ವಾತಂತ್ರ್ಯಕ್ಕಿಂತ ಮುಂಚೆ 1947ಗಿಂತ ಮುಂಚೆ ಮೊದಲ ಏನಂದ್ರೆ ಫಾರ್ ಎಕ್ಸಾಂಪಲ್ 1835 ಫಸ್ಟ್ ಗವರ್ನರ್ ಯಾರಪ್ಪ RBI ಅಂತ ನೋಡ್ಕೊಂಡಾಗ ಸರ್ ಏನಂದ್ರೆ ಆಸ್ಬರ್ನೆ ಸ್ಮಿತ್ ಅವ್ರಿಗೆ ಏನಂದ್ರೆ ಫಸ್ಟ್ ಗವರ್ನರ್ ಅಂತ ಕರಿತೀವಿ. ಆಮೇಲೆ 1947 ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಫಸ್ಟ್ ಇಂಡಿಯನ್ ಗವರ್ನರ್ ಯಾರು ಬಂದಾಗ ಸಿ ಡಿ ದೇಶ್ಮುಖ್ ಅಂತೇಳಿ ನಿಮಗೆ ಗೊತ್ತಿರಬೇಕು. ಸೊ ಪ್ರಮುಖವಾಗಿ ಫ್ರೆಂಡ್ಸ್ ಏನಂದ್ರೆ ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ಏನಂತ ಇವು ಹಿಲ್ಟನ್ ಯಂಗ್ ಕಮಿಷನ್ ಆಗಿರ್ಬೋದು ಮತ್ತೆ ಯಾರೋ ಒಂದು ಕಾನ್ಸೆಪ್ಟ್ ಮೇಲೆ ಅಂತೇಳಿ ಮಲ್ಟಿಪಲ್ ಟೈಮ್ ಕ್ವಶನ್ಸ್ ಕೇಳಲಾಗಿದೆ. ಸೊ ಹಾಗಾಗಿ RBI ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಗೊತ್ತಿತ್ತಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ನಿಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ 68ನೇ ಕ್ವಶನ್, ಇದು ಕೂಡ ಏನಂದ್ರೆ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ವಿಚ್ ಒನ್ ಆಫ್ ದ 5-year ಪ್ಲಾನ್ಸ್ ವಾಸ್ ದ ಎಕ್ಸಿಮ್ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಂತೇಳಿ, ಅಂದ್ರೆ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಎಕ್ಸಿಮ್ ಬ್ಯಾಂಕ್ ಇದೆಯಲ್ಲ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ, ಅದು ಸ್ಥಾಪನೆ ಐತೆ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಆಪ್ಷನ್ಸ್ ನೋಡ್ಕೊಂಡಾಗ ಫಸ್ಟ್ ಆಪ್ಷನ್ ಅಲ್ಲಿ ಸೆಕೆಂಡ್ 5-year ಪ್ಲಾನ್ ಕೊಡಲಾಗಿದೆ, ಸೆಕೆಂಡ್ ಆಪ್ಷನ್ ನೋಡ್ಕೊಂಡಾಗ 4th 5-year, ಥರ್ಡ್ ಆಪ್ಷನ್ 5th, ಆಮೇಲೆ 4th ಏನಂದ್ರೆ 6th 5-year ಪ್ಲಾನ್ ಅಂತ ಕೊಡಲಾಗಿದೆ. ಫ್ರೆಂಡ್ಸ್ ಏನಾಗುತ್ತೆ ಅಂದ್ರೆ ಎಕ್ಸಿಮ್ ಬ್ಯಾಂಕ್ ಇದೆಯಲ್ಲ, ಇದು ಏನಂದ್ರೆ 1982 ಅಂದ್ರೆ ಅದು ಯಾವ ಒಂದು 5-year ಪ್ಲಾನ್ ಅಲ್ಲಿ ಬರುತ್ತೆ ಅಂತ ಬಂದಾಗ 1985 ಇದೆಲ್ಲ, ಇಲ್ಲಿ ಏನಂದ್ರೆ 6th 5-year ಪ್ಲಾನ್ ನಡೀತಾ ಇರುತ್ತೆ. ಸೊ ಹಾಗಾಗಿ ಏನಂದ್ರೆ ಎಕ್ಸಿಮ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ ಡ್ಯೂರಿಂಗ್ ದಿ 6th 5-year ಪ್ಲಾನ್ ಇದೆಯಲ್ಲ, ಆಪ್ಷನ್ 4 ಅಲ್ಲಿ ಇರುವಂತಹ ಇದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಫ್ರೆಂಡ್ಸ್ ಅದಲ್ಲೇ ನೆಕ್ಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಏನ್ ಗೊತ್ತಾ, ನಿಮಗೆ 5-year ಪ್ಲಾನ್ಸ್ ಮೇಲೆ ಒಂದಲ್ಲ ಒಂದು ರೀತಿಯಿಂದ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಏನ್ ಗೊತ್ತಾ, ನಾನು ಇಂಪಾರ್ಟೆಂಟ್ ಆಗಿರುವಂತಹ ರಿಮೈನಿಂಗ್ ಆಪ್ಷನ್ ಕೊಟ್ಟಿರುವಂತಹ 5-year ಪ್ಲಾನ್ಸ್ ಅನ್ನು ಹಾಕೊಂಡಿದ್ದೇನೆ. ಸೊ ಇಂಪಾರ್ಟೆಂಟ್ ಆಗಿ ಸೆಕೆಂಡ್ 5-year ಪ್ಲಾನ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಯೂಶಲಿ ಇದನ್ನೇನಂದ್ರೆ ಇದರ ಒಂದು ಪ್ರಮುಖವಾಗಿ ಸ್ಟ್ರೆಸ್ ಅಥವಾ ಯಾವ ಒಂದು ಪ್ರಯಾರಿಟಿನ ಹೊಂದಿತ್ತು ಅಂತ ನೋಡ್ಕೊಂಡಾಗ ಇವ್ರು ಏನಂದ್ರೆ ಪ್ರಮುಖವಾಗಿ ಈ ಒಂದು 1956 to 1961 ಇದೆಯಲ್ಲ, ಅದರಲ್ಲಿ ಏನಂದ್ರೆ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು, ಅದು ಏನಂದ್ರೆ ಭಾರತದ ಪ್ರಯಾರಿಟಿ ಆಗ್ಬೇಕಂತೇಳಿ ಸೆಕೆಂಡ್ 5-year ಪ್ಲಾನ್ ಅಲ್ಲಿ ಹೇಳಲಾಗಿತ್ತು. ಅದೆಲ್ಲ ಗೊತ್ತಾ, ನೆಕ್ಸ್ಟ್ ಏನಂದ್ರೆ ಇದನ್ನ ಯಾರ ಒಂದು ನೇತೃತ್ವದಲ್ಲಿ ಯಾರ ಪ್ಲಾನ್ ಆಗಿತ್ತಂದ್ರೆ ಇದನ್ನೇನಂದ್ರೆ ಅಂಡರ್ ದಿ ಲೀಡರ್ಶಿಪ್ ಆಫ್ PC ಮಹಲ್ನೋಬಿಸ್ ಅವರ ಒಂದು ನೇತೃತ್ವದಲ್ಲಿ ಏನಂದ್ರೆ ಈ ಒಂದು ಸೆಕೆಂಡ್ 5-year ಪ್ಲಾನ್ ಅನ್ನ ಏನಂದ್ರೆ ಫಾರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಸೆಕೆಂಡ್ 5-year ಪ್ಲಾನ್ ಅನ್ನು ಕೂಡ ನಾವು PC ಮಹಲ್ನೋಬಿಸ್ ಪ್ಲಾನ್ ಕೂಡ ಕರಿತೀವಿ. ಆಮೇಲೆ ಇದರಲ್ಲಿ ಗ್ರೋತ್ ರೇಟ್, ಭಾರತದಲ್ಲಿ GDP ಗ್ರೋತ್ ರೇಟ್ ಅವಾಗ ಎಷ್ಟು ಟಾರ್ಗೆಟ್ ಮಾಡಿದ್ರು ಅಂದ್ರೆ 4.5% ಆಗ್ಬೇಕಂತ ಹೇಳಿ ಟಾರ್ಗೆಟ್ ಮಾಡಲಾಗಿತ್ತು. ಆದ್ರೆ ಆಕ್ಚುಯಲ್ ಗ್ರೋತ್ ಆಗಿತ್ತು ಅಂದ್ರೆ 4.27, ಅಂದ್ರೆ ಟಾರ್ಗೆಟೆಡ್ ಗಿಂತ ಕಡಿಮೆ ಏನಂದ್ರೆ ಅಚೀವ್ ಆಗಿತ್ತು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ 5th 5-year ಪ್ಲಾನ್ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಏನಂದ್ರೆ ಯಾವುದರ ಮೇಲೆ ಗಮನ ಕೊಡಲಾಗಿತ್ತು ಅಂದ್ರೆ ಸ್ಟ್ರೆಸಿಂಗ್ ದಿ ಇನ್ಕ್ರೀಸಿಂಗ್ ದಿ ಎಂಪ್ಲಾಯ್ಮೆಂಟ್, ಅಂದ್ರೆ ಉದ್ಯೋಗವನ್ನು ಹೆಚ್ಚಿಸುವುದು, ಅದಲ್ಲದೆ ಪಾವರ್ಟಿ ಎವ್ಲ್ಯೂಷನ್ ಬಡತನ ನಿರ್ಮೂಲನೆ ಮಾಡುವಂತಹ ಒಂದು ಅದೇ ಉದ್ದೇಶವನ್ನು ಹೊಂದಲಾಗಿತ್ತು. ಮತ್ತೆ ಪ್ರಮುಖವಾಗಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವ್ ಎಂಬ ಒಂದು ಹೇಳಿಕೆಯನ್ನು ಅಥವಾ ಘೋಷವಾಕ್ಯವನ್ನು ಕೊಡಲಾಗಿದೆ. ಸೊ ಆಲ್ರೆಡಿ ಇದರ ಮೇಲೆ ನಿಮಗೆ ಕ್ವಶನ್ಸ್ ಕೇಳಲಾಗಿದೆ. ನೆಕ್ಸ್ಟ್ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಏನು ಗೊತ್ತಾ, ಇಂಡಿಯನ್ ನ್ಯಾಷನಲ್ ಹೈವೇ ಸಿಸ್ಟಮ್ ಇದೆಯಲ್ಲ, ನ್ಯಾಷನಲ್ ಹೈವೇ ಅಥಾರಿಟಿ ದವರು, ಅದು ಕೂಡ ಈ ಒಂದು 5th 5-year ಪ್ಲಾನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಕೂಡ 5th 5-year ಪ್ಲಾನ್ ಅಲ್ಲಿ ತರಲಾಗುತ್ತೆ. ಇದರ ಪ್ರಮುಖ ಗುರಿ ಏನಂದ್ರೆ ಏಮ್ಡ್ ಅಟ್ ಪ್ರೊವೈಡಿಂಗ್ ದಿ ಬೇಸಿಕ್ ಮಿನಿಮಮ್ ನೀಡ್ಸ್, ಜನರಿಗೆ ಏನಂದ್ರೆ ಬೇಸಿಕ್ ಮಿನಿಮಮ್ ನೀಡ್ಸ್ ಫುಲ್ಫಿಲ್ ಆಗಬೇಕು, ಅದನ್ನೇನಂದ್ರೆ ಪ್ರಿಪೇರ್ ಮಾಡಿದವರು DP ದಾರ್ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಅದಲ್ಲದೆ ನೆಕ್ಸ್ಟ್ ಏನಂದ್ರೆ 6th 5-year ಪ್ಲಾನ್ ಬಂದಾಗ 1980 to 85 ಆಲ್ರೆಡಿ ನಾನು ಚರ್ಚೆ ಮಾಡಿದ್ದೇನೆ. ಇದರಲ್ಲಿ ಏನಂದ್ರೆ ಟು ಪ್ರಿವೆಂಟ್ ಓವರ್ ಪಾಪ್ಯುಲೇಷನ್ ಫ್ಯಾಮಿಲಿ ಪ್ಲಾನ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಏನಂದ್ರೆ ಫ್ಯಾಮಿಲಿ ಪ್ಲಾನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ ಆನ್ ದ ರೆಕಮೆಂಡೇಶನ್ ಆಫ್ ಶಿವರಾಮ್ ಕಮಿಟಿ ಇದಲ್ಲ, ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ ನಬಾರ್ಡ್ ಅನ್ನು ಕೂಡ 6th 5-year ಪ್ಲಾನ್ ಅಂತ ತರಲಾಗುತ್ತೆ. ಥರ್ಡ್ ಏನಂದ್ರೆ ಕ್ವಶನ್ ಅಲ್ಲಿ ಕೇಳಿರುವಂತದ್ದು ಎಕ್ಸಿಮ್ ಬ್ಯಾಂಕ್ ಇದೆಯಲ್ಲ, ಎಕ್ಸಿಮ್ ಬ್ಯಾಂಕ್ ಕೂಡ ಈ ಒಂದು 6th 5-year ಪ್ಲಾನ್ ಅಂತ ತರಲಾಗುತ್ತೆ. ಸೊ ಹಾಗಾಗಿ ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನಂದ್ರೆ 5th ಎಲ್ಲ 5-year ಪ್ಲಾನ್ ಅಲ್ಲಿರುವಂತಹ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ನೋಡ್ಕೋಬೇಕು. ಸೊ ಹಾಗಾಗಿ ಏನಂದ್ರೆ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1982, ಅದು 6th 5-year ಪ್ಲಾನ್. ಆಮೇಲೆ ಡ್ಯೂರಿಂಗ್ ಏನಂದ್ರೆ ಅದು 6th ಅಂತ ನಿಮ್ಗೆ ಗೊತ್ತಾಯ್ತು. ಆಮೇಲೆ ಏನಂದ್ರೆ ಪರ್ಪಸ್ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಎಕ್ಸಿಮ್ ಬ್ಯಾಂಕಿನ ಪರ್ಪಸ್ ಏನಂದ್ರೆ ಪ್ರಮೋಟ್, ಫೆಸಿಲಿಟೇಟ್ ಅಂಡ್ ಫಿನಾನ್ಸ್ ದಿ ಇಂಡಿಯಾಸ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂದ್ರೆ ಬೇರೆ ದೇಶದ ಜೊತೆ ಟ್ರೇಡ್ ಆಗುವಂತ ಒಂದು ಟ್ರೇಡ್ ಅನ್ನ ಪ್ರಮೋಟ್ ಮಾಡೋದು. ಮತ್ತೆ ಇಂಪಾರ್ಟೆಂಟ್ ಆಗಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನೋಡ್ಕೊಂಡಾಗ ಎಕ್ಸಿಮ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಮುಂಬೈಲಿದೆ ಅಂತ ಹೇಳಿ ಗೊತ್ತಿರಬೇಕು. ಸೊ ಫ್ರೆಂಡ್ಸ್ ನೆಕ್ಸ್ಟ್ 70ನೇ ಕ್ವಶನ್, ಅದು ಕೂಡ ಎಕನಾಮಿ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈನೇಟೆಡ್ ಕರ್ನಾಟಕ ಬ್ಯಾಂಕ್ ಆಸ್ ಅ A1 class scheduled commercial bank. Where are the headquarters of Karnataka Bank located? ಫ್ರೆಂಡ್ಸ್ ಏನಾಗಿದೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಕರೆಂಟ್ ಅಫೇರ್ ಅಲ್ಲಿ ಬಂದಿತ್ತು. ಕರೆಂಟ್ ಅಫೇರ್ ಪ್ಲಸ್ ಏನಂದ್ರೆ ಎಕನಾಮಿ ರಿಲೇಟೆಡ್ ಟಚ್ ಮಾಡಿರುವಂತಹ ಒಂದು ಕ್ವಶನ್ ಇದೆ. ಇದು ಏನಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕರ್ನಾಟಕ ಬ್ಯಾಂಕ್ ಅನ್ನ A1 ಕ್ಲಾಸ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಅದರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಹೇಳಿ ಕ್ವಶನ್ ಕೇಳಲಾಗಿದೆ. ನಿಮ್ಗೆ ಏನಂದ್ರೆ 4 ಆಪ್ಷನ್ಸ್ ಕೊಡಲಾಗಿದೆ. ಫಸ್ಟ್ ಏನಂದ್ರೆ ಬೆಂಗಳೂರು, ಸೆಕೆಂಡ್ ಮಂಗಳೂರು, ಥರ್ಡ್ ಮೈಸೂರು, ಫೋರ್ತ್ ಏನಂದ್ರೆ ಉಡುಪಿ.
ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಏನಂದ್ರೆ ಕರ್ನಾಟಕದ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಇರೋದಂದ್ರೆ ಮಂಗಳೂರಲ್ಲಿದೆ ಅಂತೇಳಿ ಗೊತ್ತಿದೆ. ಸೊ ಹಾಗಾಗಿ ಕರ್ನಾಟಕ ಇದೆಲ್ಲ ಕರ್ನಾಟಕ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಮಂಗಳೂರಲ್ಲಿದೆ. ಸೊ ಈ ಕರ್ನಾಟಕ ಬ್ಯಾಂಕ್ ಬಗ್ಗೆ ಬೇಸಿಕ್ ಮಾಹಿತಿನ ಇಲ್ಲಿ ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಸೊ ಪ್ರಮುಖವಾಗಿ ಏನಂದ್ರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಫೆಬ್ರವರಿ 18, 1924 ಅಲ್ಲಿ ಕರ್ನಾಟಕ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಸೊ ಬಹಳ ಹಳೆಯದಾಗಿರುವಂತಹ ಒಂದು ಬ್ಯಾಂಕ್ ಆಗಿದೆ. ಅದಲ್ಲದೆ ಏನು ಗೊತ್ತಾ, ಇನ್ಕಾರ್ಪೊರೇಟೆಡ್ ಆಕ್ಟ್ ಅಂದ್ರೆ ಮಂಗಳೂರು ಇದೆ ಅಥವಾ ಮ್ಯಾಂಗ್ಳೂರ್ ಇದೆ ಅಲ್ಲ, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿರುವಂತಹ ಒಂದು ಬ್ಯಾಂಕ್ ಆಗಿದೆ. ಆಮೇಲೆ ಇದರದ ಸ್ಟೇಟಸ್ ಏನಿದೆ ಅಲ್ಲ, ಇದರದ್ದು ಎ ಕ್ಲಾಸ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದೆ ಫ್ರೆಂಡ್ಸ್. ಸೊ ಫಸ್ಟ್ ಏನಂದ್ರೆ ಇದನ್ನ ಸಿ ಕ್ಲಾಸ್ ಇತ್ತು ಫ್ರೆಂಡ್ಸ್, ಅದಾದ್ಮೇಲೆ ಬಿ ಆಗುತ್ತೆ, ಬಿ ಆದ್ಮೇಲೆ ಎ ಕ್ಲಾಸ್ ಆಗುತ್ತೆ. ಸೊ ಎ ಕ್ಲಾಸ್ ಅಂದ್ರೆ ಇದ್ರದ್ದು ಏನಂದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಇದೆಯಲ್ಲ, ಪೇಡ್ ಅಪ್ ಕ್ಯಾಪಿಟಲ್ ಜಾಸ್ತಿ ಆಗಬೇಕು. ಯಾಕಂದ್ರೆ ಇದನ್ನ ಸೇಫ್ಟಿಗೋಸ್ಕರ ಪೇಡ್ ಅಪ್ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ. ಅದಲ್ಲದ್ರಿಂದ ಎ1 ಕ್ಲಾಸ್ ಶೆಡ್ಯೂಲ್ ಎ ಕ್ಲಾಸ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆಯ್ತಂದ್ರೆ ಇದರದ್ದು ಬ್ರಾಂಚಸ್ ಅನ್ನ ಬೇರೆ ಕಡೆ ಏನಂದ್ರೆ ಎಕ್ಸ್ಪಾಂಡ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಏನಂದ್ರೆ ಕರ್ನಾಟಕವಲ್ಲದೆ ಈಗ ಇದ್ರದ್ದು ಬ್ರಾಂಚ್ ಏನ್ ಗೊತ್ತಾ, ಮುಂಬೈಯಲ್ಲಿದೆ, ಡೆಲ್ಲಿಯಲ್ಲಿದೆ, ತಮಿಳುನಾಡಲ್ಲಿದೆ, ಆಲ್ ಓವರ್ ಇಂಡಿಯಾ ಏನಂದ್ರೆ ಕರ್ನಾಟಕ ಬ್ಯಾಂಕ್ ಅದು ಏನಂದ್ರೆ ಬ್ರಾಂಚಸ್ ಸ್ಪ್ರೆಡ್ ಆಗಿದೆ. ಸೊ ಹಾಗಾಗಿ ಹೆಡ್ ಕ್ವಾರ್ಟರ್ಸ್ ಬಂದಾಗ ಆಲ್ರೆಡಿ ಚರ್ಚೆ ಮಾಡಿದೆ, ಮಂಗಳೂರಲ್ಲಿದೆ. ಮತ್ತೆ ಇದರದ್ದು ಟ್ಯಾಗ್ ಲೈನ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು, ಯುವರ್ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅಂತೇಳಿ. ಸೊ ಹಾಗಾಗಿ ಕರ್ನಾಟಕವೇನಂದ್ರೆ ಉಡುಪಿಯನ್ನಂದ್ರೆ ಬ್ಯಾಂಕ್ಗಳ ತೊಟ್ಟಿಲು ಅಂತೇಳಿ ಕರಿತೀವಿ. ಸೊ ಅದು ಕೂಡ ನಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಏನಂದ್ರೆ ಕರೆಂಟ್ ಅಫೇರ್ ಇರುವಂತಹ ಎಕನಾಮಿಕ್ ಕಾನ್ಸೆಪ್ಟ್ಸ್ ಲಿಂಕ್ ಮಾಡಿ ಕ್ವಶನ್ಸ್ ಕೇಳ್ತಾ ಇದ್ದೇನೆ. ಸೊ ನೀವೇನಂದ್ರೆ ನೀಟಾಗಿ ಏನಂದ್ರೆ ಪೇಪರ್ ಓದಲೇಬೇಕು. ಕರೆಂಟ್ ಅಫೇರ್ ಅಲ್ಲಿ ಇರುವಂತಹ ಎಕನಾಮಿಕ್ ಟಾಪಿಕ್ಸ್ ಏನಂದ್ರೆ UPSC ಅವರು ಏನ ಮಾಡ್ತಾರೆ, ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಈಗ ಟ್ರೆಂಡ್ ಚೇಂಜ್ ಆಗಿದೆ. UPSC ನ KPSC ದವ್ರು ಫಾಲೋ ಮಾಡ್ತಾ ಇದೆ. ಲಾಸ್ಟ್ ಇಯರ್ ನೋಡಿದಿರ ನಾವು, KPSC ದವ್ರು ಏನಂದ್ರೆ UPSC ನ ಮೀರಿ ಏನಂದ್ರೆ ಕ್ವಶನ್ ಪೇಪರ್ ತೆಗೆದಿದ್ದಾರೆ. ಈ ಸಲ ಟಫ್ ಇರುತ್ತೆ, ಯಾಕಂದ್ರೆ ಆಲ್ರೆಡಿ ಲಾಟ್ ಆಫ್ ಕ್ರಿಟಿಸಿಸಮ್ ಬರ್ತಾ ಇದೆ. ಸೊ ಹಾಗಾಗಿ ಕ್ವಶನ್ ಪೇಪರ್ ಟಫ್ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಏನ್ ಗೊತ್ತಾ, ಆಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿ ನಮ್ಮ ಅಕಾಡೆಮಿ ತಿಂದ್ರೆ ನೆಕ್ಸ್ಟ್ ಏನಂದ್ರೆ UPSC ಲೆವೆಲ್ಗೆ ಕ್ವಶನ್ಸ್ ಪೇಪರ್ ನಾವು ರೆಡಿ ಮಾಡಿದ್ದೇವೆ. ನಿಮಗೆ ಅದರಲ್ಲಿ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನೀವು ಲರ್ನ್ ಮಾಡ್ತೀರಾ. ಆಮೇಲೆ ಎಲ್ಲಾ ಟಾಪಿಕ್ ಮೇಲೆ ಏನ್ ಗೊತ್ತಾ, ಕೋರ್ ಏರಿಯಾಸ್ ಏನಿದಾವಲ್ಲ, ಹೈ ಇಲ್ಡಿಂಗ್ ಏರಿಯಾ ಏನಿದೆ ಅವೆಲ್ಲವನ್ನು ಕೂಡ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಕವರ್ ಮಾಡಿದ್ದೇವೆ. ಸೊ ಹಾಗಾಗಿ ಏನಂದ್ರೆ ನಿಮ್ಮ ಒಂದು ಪ್ರಿಪರೇಷನ್ ನಮ್ಮ ಒಂದು ಟೆಸ್ಟ್ ಸೀರೀಸ್ ಮೂಲಕ ಏನಂದ್ರೆ ನೀವು ಪ್ರಿಪರೇಷನ್ ಸ್ಟ್ರಾಂಗ್ ಮಾಡ್ಕೋಬೇಕು. ಅದಲ್ಲದೆ ಏನ್ ಗೊತ್ತಾ, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಬಂದಾಗ ನೆಕ್ಸ್ಟ್ ಬರುವಂತಹ 319 ಪ್ರಿಲಿಮ್ಸ್ ಗೆ ಏನಂದ್ರೆ ಬಜೆಟ್ ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಬಜೆಟ್ ಅಲ್ಲಿ ನೀವು ಗಮನಿಸಿರಬಹುದು 384 ಅಲ್ಲಿ ಏನ್ ಗೊತ್ತಾ, ಸುಮಾರು 8 ಕ್ವಶನ್ಸ್ ಬಜೆಟ್ ಮೇಲೆ ಕ್ವಶನ್ಸ್ ಕೇಳಲಾಗಿದೆ. ಸೊ ಹಾಗಾಗಿ ನಾವೇನಂದ್ರೆ ಈ ಒಂದು 8 ರಿಂದ 10 ಕ್ವಶನ್ಸ್ ಕವರ್ ಮಾಡಕ್ಕೆ ಬಜೆಟ್ ಡಾಕ್ಯುಮೆಂಟ್ ನಮ್ಮ ಎಕ್ಸಾಮ್ ಐಎಸ್ ಅಕಾಡೆಮಿ ರೆಡಿ ಮಾಡಿದ್ದೇವೆ. ಅದು ಏನಂದ್ರೆ ಕೇವಲ 49 ರೂಪೀಸ್ ಅಲ್ಲಿ ಇದೆ. ನಿಮ್ಗೆ ಏನ್ ಗೊತ್ತಾ, ಒಂದು ಊಟದ ಸಮಾನ ಅಲ್ಲ. ಸೊ ಇದನ್ನ ಪರ್ಚೇಸ್ ಮಾಡೋದ್ರ ಮೂಲಕ ನಿಮ್ದು ಏನಂದ್ರೆ ನೆಕ್ಸ್ಟ್ ಏನಂದ್ರೆ 250 ಸ್ಕೋರ್ ಆಗ್ಬೇಕಂದ್ರೆ ನೀವು ಎಲ್ಲಾ ರೀತಿಯಿಂದ ಏನ್ ಗೊತ್ತಾ ರೆಡಿ ಆಗ್ಬೇಕು. ಸೊ ಅದಲ್ಲದೆ ಏನ್ ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ಕ್ಲಾಸ್ ಚೆನ್ನಾಗಿ ಅನ್ಸಿತ್ತು, ನಿಮ್ಗೆ ಏನೋ ಲರ್ನಿಂಗ್ ಫೀಲ್ ಆಗ್ತಾ ಇದೆ ಅಂದ್ರೆ ಯು ಶುಡ್ ಕಮೆಂಟ್ ಆನ್ ಟೆಲಿಗ್ರಾಮ್, ನಮ್ದು ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಬೇಕು. ಅದಲ್ಲದೆ ಏನೇ ಸಜೆಷನ್ಸ್ ಅಂದ್ರೆ ಸಜೆಷನ್ಸ್ ಕೂಡ ನೀವು ಮಾಡಿ. ಅದಲ್ಲದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದಷ್ಟು ಏನ್ ಗೊತ್ತಾ, ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಏನಂದ್ರೆ ಒಳ್ಳೆ ಉತ್ತಮ ರೀತಿಯಿಂದ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಹೇಳುತ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಆಟ್ ಎಕ್ಸಾಮ್ ಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್.